ಕಾಯುವುದಕ್ಕಾಗಿ ನಿಂತಿದ್ದೇನೆ. ನಾನು ನನ್ನ ಮನೆಯ ಪೆಟ್ಟಿಗೆ ಒಳಗಿಂದ ತೆಗೆದುಕೊಟ್ಟದ್ದಲ್ಲ, ನಾನು ಅಲ್ಲಿಂದ ಬರುವಾಗ ತೆಗೆದುಕೊಂಡು ಬಂದದ್ದು ಅಲ್ಲ. ಈಗ ಏನು ದನದ ಕರು ಅಂತಲೇ ಹೆಸರು, ಎತ್ತಿನ ಕರು ಅಂತ ಹೇಳುವ ಕ್ರಮ ಇಲ್ಲ. ಸ್ವಾಮಿ ಇಲ್ಲಿ ಬನ್ನಿ. ಈಗ ಮಕ್ಕಳು ಅಂತ ಬೇಕಾಗುವುದು ಯಾಕೆಂದ್ರೆ ಮಕ್ಕಳನ್ನೊಂದು ಸಂಪತ್ತು ಅಂತ ಪ್ರಪಂಚ ಕರೀತದೆ. ಹೌದು. ಯಾಕೆ ನಿಮಗೆ ಬೇಕಾಗುತ್ತದೆ, ನನಗಿದ್ದ ಅಗತ್ಯ ಇಲ್ಲ. ನಾನು ಆವತ್ತು ಹೇಳಿರುವ ಮುಪ್ಪು ಮರಣ ಉಳ್ಳತನು ಅಂತ ಇನ್ನೊಂದು ದಿವಸ ನಿಮ್ಗೆ ಜರೆ ಆವರಿಸಿದಾಗ, ಬೆನ್ನು ಬಾಗಿದಾಗ, ನಡೆಯುವುದಕ್ಕೆ ಶಕ್ತಿ ಇಲ್ಲದೆ ಇರುವಾಗ ಈ ಮಗು ದೊಡ್ಡದಾಗಿರ್ತದೆ, ಆದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ಲಿಕ್ಕೆ ಆದ್ರೂ ನಿಮಗೆ ಬೇಕಾಗ್ತದೆ, ನಿಮ್ಗೊಂದು ಆಸರೆಯಾಗಿ. ಕೊನೆಗೆ ಏನೂ ಅಲ್ಲ ಅಂತ ನೀವು ಸಾಯುವಾಗ ಬಾಯಿಗೊಂದು 2 ತೊಟ್ಟು ನೀರು ಬಿಡ್ಲಿಕ್ಕೆ ಆದ್ರೂ ಬೇಕಾಗ್ತದೆ. ತಕೊಳ್ಳಿ, ನಿಮ್ಗೆ. ವಸಿಷ್ಠಾಶ್ರಮದಲ್ಲಿ ಆ ಕಾಮಧೇನುವಿನ ಅಪಹರಣದ ಪ್ರಕರಣದಲ್ಲಿ ಕಾಮಧೇನುವಿನ ರೋಮ ರಾಜ್ಯದಲ್ಲಿ ಹುಟ್ಟಿ ಬಂದಂತಹ ಸಾವಿರ ಸಂಖ್ಯೆಯ ಮ್ಲೇಚ್ಛರಿಗೆ ನನ್ನ 5 ಮಕ್ಕಳನ್ನು ಬಲಿಯಾಗಿ ಕಳ್ಕೊಂಡವ ನಾನು. ಆದರೂ ಊರಿನಲ್ಲಿ ಇನ್ನಿಬ್ಬರು ಇದ್ದಾರೆ. ಇವಾಗ ಇದ್ರೆ ನನ್ನ ಸಾಯುವ ಹೊತ್ತಿಗೆ ಆ ಮಕ್ಕಳ ಕೈಯ ನೀರು ಸಿಕ್ಕಿತು. ಇಲ್ಲ, ಮಾರ್ಗದ ಮಧ್ಯದಲ್ಲಿ ಮಧ್ಯಾಹ್ನದ ಮಠ ಬಿಸಿಲಿನಲ್ಲಿ ನಾನು ಬಾಯಿಗೆ ನೀರಿಲ್ಲಬೇಕಾದ್ರೆ ಸತ್ತೇನೆ. ಈ ಮಗುವಿನ ಕೈಯ ನೀರು ಕುಡಿದು ನಾನು ಈಗ ಇಷ್ಟು ಮಾತಾಡ್ತಿರಲ್ಲ ಮುನಿಗಳೇ, ಆವತ್ತು ಇದೇ ಮಗುವನ್ನೆಲ್ಲ ನೋಡಿಕೊಂಡು ನನ್ನ ಮಗು, ಅದ್ರ ಕಣ್ಣು ನೋಡು ನನ್ನ ಹಾಗೆ ಉಂಟು, ಅದ್ರ ಕೆನ್ನೆ ನೋಡು ನನ್ನ ಹಾಗೆ ಉಂಟು, ನನ್ನ ಮಗು ಅಂತ ಹೇಳ್ತಿದ್ದ ನೀವೇ. ನೆನಪುಂಟು ಆ ಪ್ರಕರಣ? ಅದು ನನ್ನ ಮಗು ಅಂತ ನೀನು ವಾದಿಸಿದ್ದೆ. ಅದು ನೀವು ಎಲ್ಲವೂ ನನ್ನ ಹಾಗೆ ಉಂಟಂತ ನೀವು ಹೇಳಿಲ್ವಾ? ಕೊನೆಗೆ ಸೋತದ್ದು ನಾನು. ಹೇಗೆ ನೋಡಿ, ಹೊಕ್ಕಳು ನೋಡಿ ಹೇಳಿದ್ವಿ. ಹೌದು. ಆಮೇಲೆ ಹೊಕ್ಕಳಿಂದ ಕೆಳಗೆ ನೋಡಿ ಹೇಳಿದ್ವಿ. ಮಾರೈತೆ ನಿನ್ನ ಮಗು ಹೌದು ಅಂತ ನಾನು ಒಪ್ಪಿಕೊಂಡಿದ್ದೆ. ಮುನಿಗಳೇ, ಈ ಮಗು ನಿಮ್ಮಿಂದ ನನಗೆ ಕೊಡಲ್ಪಟ್ಟದ್ದು. ಹೌದು. ಹೌದಲ್ಲ? ಈಗ ಪುರುಷ ಅಂತ ಹೇಳಿದ್ರೆ ಬೀಜದ ಹಾಗೆ, ಹೌದು. ಹೆಣ್ಣು ಅಂದ್ರೆ ಕ್ಷೇತ್ರದ ಹಾಗೆ. ಹೌದು. ಒಬ್ಬ ರೈತ ತನ್ನ ಹೊಲದಲ್ಲಿ ಒಂದು ಪೈರನ್ನು ಬೆಳೆದ ಮೇಲೆ ಅದನ್ನು ಹೊಲಕ್ಕೆ ಬಿಟ್ಟು ಹೋಗುವಂತ ಪರಿಪಾಠ ಇಲ್ಲ. ಹೋಗುವಾಗ ತನ್ನ ಫಸಲನ್ನು ತಾನೇ ಕೊಯ್ದುಕೊಂಡು ಹೋಗುವಂತ ಕ್ರಮ. ನಿಮ್ಮ ಬೀಜ ಈ ಹೊಲದಲ್ಲಿ ಫಸಲು ಇನ್ನುಂಟು. ಅಷ್ಟು ಸುಲಭದಲ್ಲಿ ಕಳಚಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆ? ನೀನು ಹೇಳಿದ ನ್ಯಾಯ ಹೌದು. ಬೃಹಸ್ಪತಿಯು ಮೆಚ್ಚುವಂತೆ ಕ್ಷೇತ್ರ ಫಲ ನ್ಯಾಯ. ಕೃಷಿಕನು ಕ್ಷೇತ್ರದಲ್ಲಿ ಬೆಳೆ ಬೆಳೆದ್ರೆ ಅದನ್ನು ಆ ಕೃಷಿಕನೇ ಉಣ್ಣಬೇಕು ಅಲ್ವಾ? ತಗೊಳ್ಳಿ ನಿಮ್ಮ ಫಲ. ಆದ್ರೆ ಆ ನ್ಯಾಯವನ್ನು ಇಲ್ಲಿ ಅನ್ವಯಿಸುವುದಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಇಲ್ಲಿ ಕೃಷಿಕ ಒಂದು ತಪ್ಪು ಮಾಡಿದ್ದಾನೆ. ಏನು ಮಾಡಿದ್ದಾನೆ? ತನ್ನದಲ್ಲದ ಕ್ಷೇತ್ರದಲ್ಲಿ ಬೀಜ ಬಿಟ್ಟಿದ್ದಾನೆ, ಯಾರ್ದೋ ಗದ್ದೆ. ಆದ್ರಿಂದ ಯಾರದ್ದೋ ಗದ್ದೆಯಲ್ಲಿ ಬೀಜ ಬಿಟ್ಟು ಬೆಳೆ ತೆಗೆದ್ರೆ ಆ ಗದ್ದೆಯ ಮಾಲೀಕನಿಗೆ ಗೇಣಿ ಕೊಡಬೇಡವೇ? ಈಗ ಇದನ್ನು ಗೇಣಿ ಅಂತ ಕೊಡು. ಯಾರಿಗೆ ಕೊಡ್ಲಿ? ಯಾರಿಗೆ ಕೊಡ್ಲಿ? ಸ್ವಾಮಿ, ಇಷ್ಟೆಲ್ಲ ಮಾತಾಡುವಂತ ನೀವು ಆವತ್ತು ನನ್ನನ್ನು ನೋಡಿ ಅಷ್ಟು ದೈನ್ಯದಿಂದ ಬೇಡಿದ್ಯಾಕೆ? ನಾನು ಬರುವುದಿಲ್ಲ ಅಂತ ಹೇಳಿದಾಗ ನೀನು ಬಾಧ್ಯತೆ ಬಿಡುವುದಿಲ್ಲ ಅಂತ ಹೇಳಿದ್ಯಾಕೆ? ಶಾಪ ಕೊಡ್ತೇನೆ ಅಂತ ತಡೆದದ್ಯಾಕೆ? ನಂಗೆ ಭಾಷೆ ಕೊಟ್ಟದ್ಯಾಕೆ? ಕರೆ ತಂದದ್ಯಾಕೆ? ಮಗುವನ್ನು ಕೊಟ್ಟದ್ಯಾಕೆ? ಯಾಕೆ ಕೇಳಿ? ಹೌದು, ನಾನು 60 ಯಾಕೆ ಕೇಳ್ತೇನೆ? ಕೇಳಿ ಕೇಳಿ ಕೇಳಿ. ನಾನು ತಪಸ್ಸಿನಿಂದ ಗೆದ್ದಾಗ ನೀನು ಎದುರುಗಡೆ ನಿಂತದ್ಯಾಕೆ? ನಿನ್ನ ಹತ್ರಕ್ಕೆ ನಾನು ಬಂದು ಮಾತನಾಡಿಸಿದಾಗ ನೀನು ಉತ್ತರ ಕೊಟ್ಟದ್ಯಾಕೆ? ಉತ್ತರ ಕೊಡದೇ ಇದ್ರೆ ಹುಡುಗಿ ಎಲ್ಲ ಸಮ ಮಾಡಿದ್ರೆ ಬಾಯಿಯನ್ನು ಬರುವುದಿಲ್ಲ ಹೇಳಿ ಸುಮ್ಮನೆ ಹಿಂದೆ ಹೇಳ್ತಿದ್ದೆ. ಉತ್ತರ ಕೊಟ್ಟ ಮೇಲೆ ನಾನು ವಿನಂತಿಸಿದಾಗ ಆಗುವುದಿಲ್ಲ ಅಂತ ಕೆಣಕಿದ್ಯಾಕೆ? ನಾನು ಶಾಪ ಕೊಡ್ತೇನೆ ಹೇಳುವಾಗ ನೀನು ಶಾಪಕ್ಕೆ ಬಲಿಯಾಗಿ ಬೂದಿ ಆಗದೆ ಇದ್ದದ್ಯಾಕೆ? ಕಡೆಗೆ ನೀನು ನಾಟಕ ಮಾಡಿದ್ಯಲ್ಲ, ನನಗೆ ಮೊದಲೇ ಬೇಕು ಅಂತಿತ್ತು, ನಾನು ಮೊದಲೇ ಒಪ್ಪಿಕೊಳ್ಳಿಲ್ಲ ಅಷ್ಟೇ, ನೀವೆಂತದ್ದೇ ಹಾಗೆ ಮಂಗ ಮಾಡಿದ್ಯಾಕೆ? ಆಮೇಲೆ ನನ್ನ ಜೊತೆಯಲ್ಲಿದ್ದಾಗ ನೀನು 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 ಗರ್ಭಿಣಿ ಆದದ್ಯಾಕೆ? ಗರ್ಭಿಣಿ ಆದ್ರೆ ಅಡ್ಡಿಲ್ಲ, ಹೆತ್ತದ್ಯಾಕೆ? 60 ಯಾಕೆ ತೆಗೆದೆ? ವಿತಂಡವಾದ ಅಲ್ಲ? ಹೌದು. ವಿತಂಡವಾದಕ್ಕೆ ಸರಿಯಾಗಿರುವಂತಹ ಮಾರ್ಗ ಏನು ಅಂತ ನನಗೂ ಗೊತ್ತುಂಟು ಮುನಿಗಳೇ. ನಾನು ನಿಲ್ಲುವುದಕ್ಕಾಗಿ ಬಂದವಳಲ್ಲ.